ಹುಬ್ಬಳ್ಳಿಯಲ್ಲಿ ಮಳೆ ಅಬ್ಬರಕ್ಕೆ ವ್ಯಕ್ತಿಯೊಬ್ಬರು ಕೊಚ್ಚೋಗಿದ್ದಾರೆ. ಕಸಬಾಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯ ಬೆಳಗಲಿ ರಸ್ತೆಯಲ್ಲಿ ನಡೆದಿರತಕ್ಕಂಥ ಘಟನೆ ಇದೆ. ರಸ್ತೆಯ ಪಕ್ಕದಲ್ಲಿರುವ ಚರಂಡಿಯಲ್ಲಿ ವ್ಯಕ್ತಿಯೊಬ್ಬ ಕೊಚ್ಕೊಂಡು ಹೋಗಿದ್ದಾನೆ. ನೀರಿನ ರಭಸ ಅಷ್ಟಿದೆ. ನೀರಿನಲ್ಲಿ ಆಯತಪ್ಪಿ ಜಾರಿ ಬಿದ್ದು ದುರ್ಘಟನೆ. ಈಗೇನು ಅವ್ರು ಬದುಕಿದಾರ ಸಾವು ಅಂತ ಹೇಳ್ತಾ ಇದ್ದಾರಾ ಗೊತ್ತಿಲ್ಲ. ಕೊಚ್ಚಿ ಹೋದ ಹುಸೇನ್ ಕಳಸಗಾಗಿ ಹುಡುಕಾಟ ಮುಂದುವರೆದಿದೆ. ವ್ಯಕ್ತಿಯೊಬ್ಬ ಕೊಚ್ಕೊಂಡು ಹೋಗಿರ್ತಕ್ಕಂಥದ್ದು. ದುರ್ಘಟನೆಗಳು ಜಾಸ್ತಿ ಆಗ್ತಾ ಇದೆ. ಬರೀ ನೀರು ತುಂಬಿಕೊಳ್ಳುತ್ತೆ ಅದು ಇದು ಅಂತಂದರೆ ಓಕೆ, ಬಟ್ ಪ್ರಾಣಹಾನಿ ಆಗುತ್ತೆ ಅಂತಂದಾಗ ಕಳವಳ ಮತ್ತು ಆತಂಕ ಜಾಸ್ತಿ ಆಗುತ್ತೆ ಸಹಜವಾಗಿ. ನೋಡಿ, ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಅವರೇ ಕೊಚ್ಕೊಂಡು ಹೋಗಿರೋದು. ಸೊ ಈಗ ಆತನಿಗೋಸ್ಕರ ಹುಡುಕಾಟ, ಯಾಕೆಂದರೆ ತುಂಬ ರಭಸವಾಗಿ ನೀರು ಹರಿತಾ ಇದ್ದಾಗ ಅದು ಎಷ್ಟು ದೂರ ಹೋಗಿದಾರೋ ಏನು ಕತೆನೋ ಗೊತ್ತಿಲ್ಲ. ಅವ್ರ ಐಡೆಂಟಿಫಿಕೇಷನ್ ಆಗಬೇಕು ಮತ್ತು ಅವ್ರನ್ನ ಪತ್ತೆ ಹಚ್ಚೋ ಕೆಲಸ ಇವಾಗ ನಡೀತಾ ಇದೆ. ಸದ್ಯಕ್ಕೆ ಕಷ್ಟ, ರಾತ್ರಿ ಹೊತ್ತಲ್ಲಾಗ್ಬಿಟ್ರೆ ತುಂಬ ಕಷ್ಟ ಹುಡುಕಾಟ. ಬಟ್ ಈಗ ಡೇ ಟೈಮ್ನಲ್ಲಿ ಹುಡುಕಾಡಬೇಕು. ಆದಷ್ಟು ಅದೃಷ್ಟವಶಾತ್ ಅವರು ಬದುಕಿ ಬರಲಿ ಅಂತಕ್ಕಂಥದ್ದೇ ಹಾರೈಕೆ. ಎಲ್ಲೋ ಹೋಗಿ ಅವರಾಗಿದ್ದವರೇ ಏನಾದರೂ ಸೇಫ್ ಗಾರ್ಡ್ ಮಾಡ್ಕೊಂಡಿರಬಹುದು. ಇಲ್ಲ ಅಂತಂದರೆ ಈಗ ಹುಡುಕಾಟ ನಡೆದ ನಂತರ ಏನಾಗಿದೆ ಅನ್ನೋದು ಗೊತ್ತಾಗಬೇಕು. ಕಸಬಾಪೇಟಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ರಸ್ತೆಯ ಪಕ್ಕದ ಚರಂಡಿಯಲ್ಲಿ ವ್ಯಕ್ತಿಯೊಬ್ಬರು ಕೊಚ್ಕೊಂಡು ಹೋಗಿದ್ದಾರೆ. ಅಲ್ಲಿಗೆ ಮಳೆಯ ತೀವ್ರತೆ ಎಷ್ಟಿತ್ತು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ.